ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪ್ರೆಗ್ನೆಂಟ್ ಆಗಲು ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಆರ್ ಇದರ ಬಗ್ಗೆ ತಿಳಿಲಿಕ್ಕೆ ಆಸಕ್ತಿ ಇದ್ದರೆ ವಿಡಿಯೋವನ್ನು ಎಂಡ್ ತನಕ ನೋಡಿ. ಸೊ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಮೊದಲಿಗೆ ಒಂದು ಹೆಣ್ಣು ಅಥವಾ ಒಂದು ಮಹಿಳೆ ಪ್ರೆಗ್ನೆಂಟ್ ಆಗಬೇಕಾದ್ರೆ ಅವಳಿಗೆ ಓವ್ಯುಲೇಷನ್ ಆಗಬೇಕು. ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ. ಎವ್ರಿ ಮಂತ್ ರೆಗ್ಯುಲರ್ ಆಗಿ ಅವಳಿಗೆ ಓವ್ಯುಲೇಷನ್ ಆಗ್ತಾ ಇದ್ದರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮಗೆ ಓವ್ಯುಲೇಷನ್ ಆಗ್ತಾ ಇದೆಯಾ ಅಥವಾ ಇಲ್ವೋ ಅಂತ ನಾವು ಹೇಗೆ ತಿಳ್ಕೊಳ್ಬಹುದಂದರೆ, ಸಿಂಪಲ್ ಟಿಪ್ ಏನಂದರೆ ಮೆನ್ಸ್ಟ್ರುಯೇಷನ್. ನಿಮಗೆ ಪೀರಿಯಡ್ ಕರೆಕ್ಟಾಗಿ ಎವ್ರಿ ಮಂತ್ ರೆಗ್ಯುಲರ್ ಆಗಿ ಆಗ್ತಾ ಇದ್ದರೆ ಈವನ್ ನಿಮಗೆ ಓವ್ಯುಲೇಷನ್ ಕೂಡ ಕರೆಕ್ಟಾಗಿ ಎವ್ರಿ ಮಂತ್ ನಿಮ್ಮ ಒಳಗೆ ಆಗ್ತಾ ಇದೆ ಎಂದು ಅರ್ಥ. ಕೆಲವು ಹೆಂಗಸರಿಗೆ ತುಂಬ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ, ಅಂದರೆ 35 ಡೇಸ್ ಒಳಗೆ ಇದ್ದರೆ ಪರವಾಗಿಲ್ಲ. ಕೆಲವರಿಗೆ 35 ಡೇಸ್ಗಿಂತ ಜಾಸ್ತಿ ಅಥವಾ 40 ಡೇಸ್ಗೆ ಒಮ್ಮೆ ಅಥವಾ 2 ತಿಂಗಳಿಗೆ ಒಮ್ಮೆ ಈ ಥರ ಪೀರಿಯಡ್ ಆಗ್ತಾ ಇದ್ದರೆ ನೀವು ಒಂದ್ಸಲ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಮೇನ್ಲಿ ಯಾಕೆ ಇರ್ರೆಗ್ಯುಲರ್ ಪೀರಿಯಡ್ ಆಗ್ತದೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅಂದರೆ PCOD ಇದ್ದರೆ ಪೀರಿಯಡ್ ಇರ್ರೆಗ್ಯುಲರ್ ಇರುತ್ತೆ, ಓವ್ಯುಲೇಷನ್ ಕರೆಕ್ಟಾಗಿ ಆಗೋದಿಲ್ಲ, ಅದರಿಂದ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಸೆಕೆಂಡ್, ಕೆಲವು ಹೆಂಗಸರಿಗೆ ಡಯಾಬಿಟಿಸ್ನ ಪ್ರಾಬ್ಲಮ್ ಇರುತ್ತೆ, ಮತ್ತು ಕೆಲವು ಥೈರಾಯ್ಡ್ನ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಕೂಡ ನೀವು ಥೈರಾಯ್ಡ್ನ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಡಯಾಬಿಟಿಸ್ನ ಇಶ್ಯೂ ಇದ್ದರೆ ನೀವು ಡಯಾಬಿಟಿಸ್ನ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. PCODಯ ಪ್ರಾಬ್ಲಮ್ ಇದ್ದರೆ PCOD ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಸೊ ಈ ಎಲ್ಲ ಟ್ರೀಟ್ಮೆಂಟನ್ನು ನೀವು ತೊಗೊಳ್ಳೋದ್ರಿಂದ ನಿಮ್ಮ ಓವ್ಯುಲೇಷನ್ ಕೂಡ ಕರೆಕ್ಟಾಗಿ ಆಗುತ್ತೆ ಮತ್ತು ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಮೊದಲನೇ ಥಿಂಗ್ ನೀವು ನೋಡಬೇಕಾಗಿದ್ದು. ಎರಡನೇ ಥಿಂಗ್ ಏನಂದರೆ, ನಿಮಗೆ ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇದೆ, ಈವನ್ ಪೀರಿಯಡ್ ಕೂಡ ಕರೆಕ್ಟಾಗಿ ಆಗ್ತಾ ಇದೆ, ಆದರೆ ಪ್ರಾಬ್ಲಮ್ ಇರೋದು ಎಗ್ಗಲ್ಲಿ, ಅಂದರೆ ಅಂಡಾಣುವಿನಲ್ಲಿ. ಕೆಲವು ಸರಿ ಏನಾಗುತ್ತೆ, ಎಗ್ಗಿನ ಒಂದು ಸೈಜ್ ಇರುತ್ತೆ, ಎಗ್ ಆ ಸೇಮ್ ಸೈಜಿಗೆ ಅಥವಾ ಆ ನ್ಯಾಚುರಲ್ ಸೈಜಿಗೆ ಇದ್ದರೆ ಮಾತ್ರ ಪ್ರೆಗ್ನೆಂಟ್ ಆಗಲಿಕ್ಕೆ ಆಗೋದು. ಸೊ ಒಂದು ವೇಳೆ ಆ ಸೈಜ್ ತುಂಬಾ ಕಡಿಮೆ ಇದೆ ಅಥವಾ ಎಗ್ಗಿನ ಕ್ವಾಲಿಟಿ ಅಷ್ಟು ಒಳ್ಳೆಯದಿಲ್ಲ, ನಿಮ್ಗೆ ಗೊತ್ತಿರಬೇಕು, ಒಂದು ಹೆಣ್ಣಿನ ಏಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ, ಅಂದರೆ 30 ಇಯರ್ಸ್ 32 ಇಯರ್ಸ್ ಅಥವಾ 35 ಇಯರ್ಸ್ ಏಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಎಗ್ಗಿನ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಮ ಎಗ್ಗಿನ ಕ್ವಾಲಿಟಿ ಒಳ್ಳೆದಿದ್ದರೆ ಮಾತ್ರ ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಆಗೋದು. ಸೊ ಕೆಲವರು ಪ್ರೆಗ್ನೆಂಟ್ ಕೂಡ ಆಗ್ತಾರೆ, ಬಟ್ 1-2 ತಿಂಗಳಲ್ಲಿ ಅದು ಅಬೋಷನ್ ಆಗಿಬಿಡುತ್ತೆ, ಯಾಕೆಂದರೆ ಎಗ್ ಅಷ್ಟು ಒಳ್ಳೆದಿರೋದಿಲ್ಲ. ಸೊ ಎಗ್ ಕ್ವಾಲಿಟಿ ಕೂಡ ಒಳ್ಳೆದಿರಬೇಕು, ಎಗ್ನ ಸೈಜ್ ಕೂಡ ಕರೆಕ್ಟಾಗಿ ಇರಬೇಕು. ಸೊ ಹೀಗೆ ಇದ್ದರೆ ಮಾತ್ರ ಪ್ರೆಗ್ನೆನ್ಸಿ ಆಗಲಿಕ್ಕೆ ಆಗೋದು. ಸೊ ನೀವು ಇದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ, ನಿಮ್ಮ ಎಗ್ ಕ್ವಾಲಿಟಿ ಒಳ್ಳೆದಿದೆಯಾ, ಎಗ್ ಸೈಜ್ ಕರೆಕ್ಟಾಗಿ ಇದೆಯಾ ಅಂತ. ಸೊ ಇದಕ್ಕೆ ಸಪ್ರೇಟ್ ಒಂದು ಟೆಸ್ಟ್ ಕೂಡ ಇದೆ, ಈವನ್ ಸ್ಕ್ಯಾನಿಂಗ್ ಕೂಡ ಮಾಡಿ ಡಾಕ್ಟರ್ಸ್ ನೋಡ್ತಾರೆ ಎಗ್ನ ಸೈಜ್ ಮತ್ತು ಎಗ್ನ ಕ್ವಾಲಿಟಿ ಅಥವಾ ಎಗ್ನ ಮೆಚುರಿಟಿ. ಸೊ ಇದನ್ನು ಕೂಡ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಈಗ ನಿಮಗೆ ಪೀರಿಯಡ್ ಕರೆಕ್ಟಾಗಿ ಆಗ್ತಾ ಇದೆ ಅಂದರೆ ಓವ್ಯುಲೇಷನ್ ಕೂಡ ಕರೆಕ್ಟಾಗಿ ಆಗ್ತಾ ಇದೆ, ಎಗ್ನ ಕ್ವಾಲಿಟಿ ಕೂಡ ಒಳ್ಳೆಯದುಂಟು, ಎಗ್ನ ಮೆಚುರಿಟಿ ಕೂಡ ಒಳ್ಳೆಯದುಂಟು. ಈಗ ನೆಕ್ಸ್ಟ್ ನೀವು ನೋಡಬೇಕಾಗೋದು ಟ್ಯೂಬ್, ಅಂದರೆ ಫೆಲೋಪಿಯನ್ ಟ್ಯೂಬ್. ಗರ್ಭಕೋಶದ ಮೇಲೆ 2 ಕಡೆ ಫೆಲೋಪಿಯನ್ ಟ್ಯೂಬ್ ಅಂತ ಇರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಅಂಡಾಶಯದಿಂದ ಎವ್ರಿ ಮಂತ್ ಒಂದು ಅಂಡಾಣು, ಅಂದರೆ ಒಂದು ಎಗ್ ಫೆಲೋಪಿಯನ್ ಟ್ಯೂಬಲ್ಲಿ ಇರುತ್ತೆ. ಸೊ ಆ ಜಾಗದಲ್ಲಿಯೇ ಗಂಡನಿಂದ ಬಂದ ವೀರ್ಯ ಅಥವಾ ಸ್ಪರ್ಮ್ ಆ ಜಾಗದಲ್ಲಿ ಬಂದು ನಿಮ್ಮ ಅಂದರೆ ಎಗ್ಗಿನ ಜೊತೆ ಫ್ಯೂಸ್ ಆಗಬೇಕು, ಅಂದರೆ ಒಂದುಗೂಡಬೇಕು. ಬಟ್ ಆ ಟ್ಯೂಬಲ್ಲಿ ಬ್ಲಾಕ್ ಇರುವ ಕಾರಣ ಏನಾಗುತ್ತೆ ಅಂದರೆ, ನಿಮ್ಮ ಎಗ್ ಆ ಕಡೆ ಇರುತ್ತೆ, ಸ್ಪರ್ಮ್ ಈ ಕಡೆ ಇರುತ್ತೆ, ಮಧ್ಯದಲ್ಲಿ ಬ್ಲಾಕ್ ಇರುತ್ತೆ, ಎರಡು ಕೂಡ ಒಂದುಗೂಡಲಿಕ್ಕೆ ಅದು ಬಿಡೋದಿಲ್ಲ ಬ್ಲಾಕ್. ಸೊ ಆದ ಕಾರಣ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಕೂಡ ಸರಿಯಾಗಿ ಕ್ಲಿಯರ್ ಆಗಿ ಇದೆಯಾ, ಏನಾದರೂ ಬ್ಲಾಕ್ ಇದೆಯಾ, ಸೊ ಅದನ್ನು ಕೂಡ ನೀವು ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಒಂದು ವೇಳೆ ನೀವು ಪ್ರೆಗ್ನೆಂಟ್ ತುಂಬ ಟೈಮ್ನಿಂದ ಆಗದಿದ್ದರೆ. ಸೊ ನಿಮ್ಮ ಬ್ಲಾಕ್ ಏನಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಎಗ್ನ ಕ್ವಾಲಿಟಿ ಅಥವಾ ಎಗ್ ಸೈಜ್ ಕೂಡ ಕರೆಕ್ಟಾಗಿದೆ, ಪ್ಲಸ್ ನಿಮಗೆ ಓವ್ಯುಲೇಷನ್ ಕೂಡ ಎವ್ರಿ ಮಂತ್ ಕರೆಕ್ಟಾಗಿ ಆಗ್ತಾ ಇದ್ದರೆ ನೀವೊಂದು ಹೇಳ್ಬೋದು ಪ್ರೆಗ್ನೆಂಟ್ ಆಗಲಿಕ್ಕೆ ನಿಮಗೆ ಚಾನ್ಸಸ್ ಉಂಟು ಅಂತ. ಸೊ ಇದು ಹೆಂಗಸರಲ್ಲಿ ಇರುವ ಥಿಂಗ್ಸನ್ನು ನೀವು ಮೊದಲು ನೋಡಬೇಕು. ಸೆಕೆಂಡ್ ಥಿಂಗ್ಸ್ ಏನಂದರೆ, ಗಂಡಸರಲ್ಲಿ ಏನಾಗ್ತದೆ ಅಂದರೆ ಸ್ಪರ್ಮ್ ಕೌಂಟ್, ಕೆಲವರಿಗೆ ತುಂಬ ಕಡಿಮೆ ಸ್ಪರ್ಮ್ ಕೌಂಟ್ ಇರುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆಂಟ್ ಆಗಲಿಕ್ಕೆ ಅವರಿಗೆ, ಅಂದರೆ ಹೆಂಗಸಿಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೆಕೆಂಡ್ ಬಂದು ಸ್ಪರ್ಮ್ನ ಮೊಟಿಲಿಟಿ, ಅಂದರೆ ಸ್ಪರ್ಮಿಗೆ ಒಂದು ವೇಗ, ಅಂದರೆ ಸ್ಪೀಡ್ ಇರುತ್ತೆ. ಸೊ ಆ ಸ್ಪೀಡ್ ಕಡಿಮೆ ಇದ್ದರೆ ಕೂಡ ಏನಾಗುತ್ತೆ, ಅದು ಹೋಗಿ ಎಗ್ನ ಜೊತೆ ಹೋಗಿ ಒಂದುಗೂಡಲಿಕ್ಕೆ ಅಸಾಧ್ಯವಾಗುತ್ತೆ. ಸೊ ಆದ ಕಾರಣ ಅದನ್ನು ಕೂಡ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡ್ತಾರೆ, ಸ್ಪರ್ಮ್ ಅನಾಲಿಸಿಸ್ ಅಂತ. ಸೊ ಇದು ಕೂಡ ನೀವು ನೋಡಬೇಕಾಗತ್ತೆ ಗಂಡಸರಲ್ಲಿ ಮೇನ್ಲಿ. ನೆಕ್ಸ್ಟ್ ಬಂದು ಕೆಲವು ಗಂಡಸರಿಗೆ ಕುಡಿಯುವ ಅಭ್ಯಾಸ ಇರುತ್ತೆ, ಕೆಲವರಿಗೆ ಸ್ಮೋಕಿಂಗ್ ಅಭ್ಯಾಸ ಇರುತ್ತೆ. ಸೊ ಈ ರೀತಿ ಇದ್ದರೆ ಕೂಡ ಅಂದರೆ ಅವರ ಹೆಂಗಸಿಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಕೆಲವು ಥಿಂಗ್ಸ್ಗಳನ್ನು ನೀವು ಮೊದಲು ನೋಡಬೇಕಾಗತ್ತೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ.
ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಪೀರಿಯಡ್ ಸೈಕಲ್ ಲೆಂತ್ ಟ್ರ್ಯಾಕಿಂಗ್. ಅಂದರೆ ನಿಮ್ಮ ಲಾಸ್ಟ್ 3 ಮಂತ್ಸಿನ ಪೀರಿಯಡನ್ನು ನೀವು ಇದರ ಕ್ಯಾಲೆಂಡರಲ್ಲಿಯೋ ಅಥವಾ ಎಲ್ಲಿಯಾದರೂ ಬುಕ್ಕಲ್ಲಿಯೋ ಮೆನ್ಷನ್ ಮಾಡಿ, ಅಂದರೆ ನೋಟ್ ಮಾಡಿ ಇಡಬೇಕು, ನಿಮಗೆ ಲಾಸ್ಟ್ 3 ಮಂತ್ಸಲ್ಲಿ ಯಾವಾಗ ಪೀರಿಯಡ್ ಶುರುವಾಗಿತ್ತು ಅಂತ. ಸೊ ಇದರಿಂದ ನಿಮಗೆ ಏನು ಗೊತ್ತಾಗತ್ತೆ ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ ಲೆಂತ್ ಗೊತ್ತಾಗತ್ತೆ. ನಿಮ್ಮ ಪೀರಿಯಡ್ ಸೈಕಲ್ ಲೆಂತ್ 28 ಡೇಸ್ ಇದೆಯಾ, ಅಥವಾ 30 ಡೇಸ್ ಇದೆಯಾ, ಅಥವಾ 35 ಡೇಸ್ ಇದೆಯಾ, ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ, ತುಂಬ ಇರ್ರೆಗ್ಯುಲರ್ ಇದೆಯಾ. ಸೊ ನಾನು ನಿಮಗೆ ಮೊದಲೇ ಹೇಳಿದೆ, ಇರ್ರೆಗ್ಯುಲರ್ ಇದ್ದರೆ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ. ಸೊ ನಿಮ್ಮ ಪೀರಿಯಡ್ ಈಗ ನಾರ್ಮಲ್ ರೆಗ್ಯುಲರ್ ಇದೆ ಅಂದರೆ 28 ಡೇಸ್ ಇನ್ 35 ಡೇಸ್. ಸೊ ನಿಮಗೀಗ ಗೊತ್ತಾಗತ್ತೆ ನಿಮ್ಮ ಸೈಕಲ್ ಲೆಂತ್ ಎಷ್ಟು ಅಂತ. ಸೊ ಈಗ ನೀವು ಥರ್ಡ್ ಸ್ಟೆಪ್ಪಿಗೆ ಹೋಗಬೇಕಾಗತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಓವ್ಯುಲೇಷನ್ ಟ್ರ್ಯಾಕಿಂಗ್, ಅಂದರೆ ಓವ್ಯುಲೇಷನ್ ಯಾವಾಗ ಆಗುತ್ತೋ ಇಲ್ವೋ ಅಂತ ನಾವು ಫೈಂಡ್ ಔಟ್ ಮಾಡೋದು. ಸೊ ನಿಮ್ಗೆ ಈಗ ಗೊತ್ತಾಯಿತು ನಿಮ್ಮ ಸೈಕಲ್ ಲೆಂತ್ ಎಷ್ಟು ಅಂತ, 28 ದಿನದ ಸೈಕಲಾ, 30 ಡೇಸ್ ಸೈಕಲ್ ಅಥವಾ 35 ಡೇಸ್ ಸೈಕಲ್ ಅಂತ. ಸೊ ಈಗ ನಿಮ್ಮ ಪೀರಿಯಡ್ ಸೈಕಲ್ ಲೆಂತ್ 28 ಅಂದರೆ 28ರಿಂದ 35 ದಿನದ ಒಳಗೆ ಇದ್ದರೆ ನಿಮಗೆ ನಿಮ್ಮ ಲಾಸ್ಟ್ ಪೀರಿಯಡ್ ಆದ 11 ಅಂದರೆ 11ರಿಂದ 21 ದಿನದ ಒಳಗೆ ಓವ್ಯುಲೇಷನ್ ಆಗೋ ಹೈ ಚಾನ್ಸಸ್ ಇರುತ್ತೆ. ಅಂದರೆ ಉದಾಹರಣೆಗೆ ಹೇಳಬೇಕಾದ್ರೆ ನಿಮಗೆ ಲಾಸ್ಟ್ ಮಂತ್ಗೆ 1 ತಾರೀಕಿಗೆ ಪೀರಿಯಡ್ ಆಯ್ತು ಅಂತ ಅಂದ್ಕೊಳ್ಳಿ. ಸೊ 1 ತಾರೀಕಿಗೆ ನಿಮಗೆ ಫಸ್ಟ್ ಡೇ ಆಯಿತು ಅಂದರೆ ಫಸ್ಟ್ ಡೇ ಆಫ್ ಯುವರ್ ಮೆನ್ಸ್ಟ್ರುವಲ್ ಪೀರಿಯಡ್. ಸೊ ಆ ಡೇಟ್ನಿಂದ 11ನೇ ತಾರೀಕು, ಅಂದರೆ 11ನೇ ತಾರೀಕು ಅಂತ ಹೇಳುವಾಗ ಯಾವಾಗ ಬರುತ್ತೆ, 11ನೇ ತಾರೀಕೇ ಬರುತ್ತೆ. ಸೊ 11ರಿಂದ 21 ದಿನದ ಒಳಗೆ ಅಂದರೆ ಆ ಒಂದು 10 ದಿನದ ಗ್ಯಾಪಲ್ಲಿ ನೀವು ಸೇರಿದರೆ ಓವ್ಯುಲೇಷನ್ ಆಗೋ ಹೈ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿಂದ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಬಂದು ಮೊದಲನೇ ರೀತಿ ನಾವು ಓವ್ಯುಲೇಷನನ್ನು ಟ್ರ್ಯಾಕ್ ಮಾಡೋದು. ಇನ್ನೊಂದು ರೀತಿ ಇದೆ ಓವ್ಯುಲೇಷನನ್ನು ಟ್ರ್ಯಾಕ್ ಮಾಡಲಿಕ್ಕೆ, ಅದು ಯಾವುದಂದರೆ ಮೇನ್ಲಿ ನಮಗೆ ರೆಗ್ಯುಲರ್ ಪೀರಿಯಡ್ ಇದ್ದರೆ ನಮಗೆ ಒಂದು ಐಡಿಯಾ ಇರುತ್ತೆ, ನೆಕ್ಸ್ಟ್ ನನಗೆ ಈ ಡೇಟಿಗೆ ಒಂದು ಪೀರಿಯಡ್ ಬರುತ್ತೆ. ಯಾಕೆಂದರೆ ನಮಗೆ ರೆಗ್ಯುಲರ್ ಪೀರಿಯಡ್ ಇದ್ದರೆ ಹೆಚ್ಚಾಗಿ ಗೊತ್ತಿರುತ್ತೆ ಈ ಡೇಟಿಗೆ ಬರುತ್ತೆ ಅಥವಾ ಬರಲ್ವಾ ಅಂತ. ಸೊ ನಿಮಗೆ ಆ ರೀತಿ ಕರೆಕ್ಟಾಗಿ ನೆಕ್ಸ್ಟ್ ಪೀರಿಯಡ್ ಡೇಟ್ ಗೊತ್ತಿದ್ದರೆ ಅದರ ಎಕ್ಸಾಕ್ಟ್ 14 ದಿನದ ಮುಂಚೆ ಓವ್ಯುಲೇಷನ್ ಆಗುತ್ತೆ ನಮ್ಮ ಬಾಡಿಯೊಳಗೆ. ಉದಾಹರಣೆಗೆ ಹೇಳಬೇಕಾದ್ರೆ ನಿಮಗೆ ನಿಮ್ಮ ಸೈಕಲ್ 28 ಡೇಸ್ನ ಪೀರಿಯಡ್ ಸೈಕಲ್ ಲೆಂತ್ ಇದ್ದರೆ ನೀವು ಅದರಿಂದ 14 ಮೈನಸ್ ಮಾಡಿ, ಸೊ ಉಳಿಯೋದು 14. ಸೊ ನಿಮ್ಮ ಪೀರಿಯಡ್ನ 14th ಡೇಗೆ ನಿಮಗೆ ಓವ್ಯುಲೇಷನ್ ಆಗುತ್ತೆ. ಇನ್ನೊಂದು ರೀತಿ ಹೇಳಬೇಕಾದ್ರೆ ಈಗ ನಿಮ್ಮ ಪೀರಿಯಡ್ ಸೈಕಲ್ನ ಲೆಂತ್ 35 ಡೇಸ್ ಅಂದರೆ 35 ಡೇಸ್ಗೊಮ್ಮೆ ನಿಮಗೆ ಪೀರಿಯಡ್ ಆಗ್ತಾ ಇದ್ದರೆ 35ನಿಂದ ನೀವು 14 ಮೈನಸ್ ಮಾಡಿ, ಆವಾಗ ಬರೋದು 21. ಸೊ ನಿಮ್ಮ ಪೀರಿಯಡ್ನ 21st ಡೇಗೆ ನಿಮಗೆ ಓವ್ಯುಲೇಷನ್ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು ನೀವು ಓವ್ಯುಲೇಟ್ ಮಾಡ್ತಾ ಇದ್ದೀರಾ ಅಥವಾ ಅಲ್ವಾ ಅಂತ. ನಾವು ಇದರ ಅರ್ಥ ಏನಂದರೆ ನಿಮಗೆ ನೆಕ್ಸ್ಟ್ ಪೀರಿಯಡ್ ಆಗುವ 14 ಡೇಸ್ ಮುಂಚೆ ನಿಮ್ಮ ಬಾಡಿ ಒಳಗೆ ಓವ್ಯುಲೇಷನ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕೆಲವು ದೈಹಿಕ ಲಕ್ಷಣಗಳಿಂದ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು ನಾವು ಓವ್ಯುಲೇಟ್ ಮಾಡ್ತಾ ಇದ್ದೀವಿಯಾ ಅಥವಾ ಅಲ್ವಾ ಅಂತ, ಅಂದರೆ ಕೆಲವೊಂದು ಫಿಸಿಕಲ್ ಲಕ್ಷಣಗಳಿಂದ. ಸೊ ಆ ಲಕ್ಷಣಗಳು ಯಾವುದಂದರೆ ಫಸ್ಟ್ ಮಾನಿಟರಿಂಗ್ ಬೇಸಲ್ ಬಾಡಿ ಟೆಂಪರೇಚರ್, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬ್ರಷ್ ಮಾಡುವ ಅಥವಾ ನೀವು ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ಎದ್ದ ತಕ್ಷಣ ಫಸ್ಟ್ ನೀವು ಕೆಲಸ ಮಾಡಬೇಕು ಇರೋದು ಏನಂದರೆ ನಿಮ್ಮ ಟೆಂಪರೇಚರ್ ಚೆಕ್ ಮಾಡಬೇಕು, ನಿಮ್ಮ ದೇಹದ ಉಷ್ಣಾಂಶವನ್ನು ಥರ್ಮೋಮೀಟರಿಂದ ಚೆಕ್ ಮಾಡಬೇಕು. ಸೊ ಎವ್ರಿಡೇ ನೀವು ಚೆಕ್ ಮಾಡಿ ಒಂದು ಬುಕ್ಕಲ್ಲಿ ಅಥವಾ ಒಂದು ನೋಟ್ ಬುಕ್ಕಲ್ಲಿ ಬರೆದಿಡಬೇಕು. ಯಾವ ದಿನಕ್ಕೆ ನಿಮ್ಮ ಟೆಂಪರೇಚರ್ 1 ಡಿಗ್ರಿಗೆ ಸ್ವಲ್ಪ ರೈಸ್ ಆಯಿತು ಅಂದರೆ ಆ ಟೈಮಲ್ಲಿ ನೀವು ಅಂದ್ಕೊಳ್ಬೋದು ನೀವು ಓವ್ಯುಲೇಟ್ ಮಾಡ್ತಾ ಇದ್ದೀರಾ ಅಥವಾ ಆ ದಿನಕ್ಕೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆಯಾ ಅಂತ ಅರ್ಥ. ಸೊ ಇದು ಮೇನ್ಲಿ ನಮ್ಮ ಟೆಂಪರೇಚರ್ ಯಾಕೆ ರೈಸ್ ಆಗುವುದಂದರೆ ನಮ್ಮ ಓವ್ಯುಲೇಷನ್ನ ಹಾರ್ಮೋನಿಂದ. ಸೊ ಆದ ಕಾರಣ ಯಾವ ದಿನಕ್ಕೆ ನಿಮ್ಮ ಟೆಂಪ್ರೇಚರ್ ಸ್ವಲ್ಪ ರೈಸ್ ಆಯಿತು, ಇದಕ್ಕೆ ಜ್ವರ ಬರಬೇಕಂತ ಇಲ್ಲ, ಬಟ್ ಟೆಂಪ್ರೇಚರ್ ಸ್ವಲ್ಪ ಯಾವಾಗ ರೈಸ್ ಆಯಿತು ಅಂದರೆ ಆ ದಿನಕ್ಕೆ ನೀವು ಓವ್ಯುಲೇಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೆಕೆಂಡ್ ಬಂದು ಸರ್ವೈಕಲ್ ಮ್ಯೂಕಸ್ ಡಿಸ್ಚಾರ್ಜ್ ಚೇಂಜಸ್, ಅಂದರೆ ಯೋನಿಯಿಂದ ಬರುವ ಡಿಸ್ಚಾರ್ಜ್ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಂದರೆ ಎಗ್ ವೈಟ್ ಇರುತ್ತೆ ನೋಡಿ, ಆ ಥರ ಕ್ಲಿಯರ್ ಕನ್ಸಿಸ್ಟೆನ್ಸಿ ಇರುತ್ತೆ. ಮತ್ತು ನೀವು ಒಂದು ವೇಳೆ ಮುಟ್ಟಿದಾಗ 2 ಕೈಯಿಂದ ಸ್ಟ್ರೆಚ್ ಮಾಡಿದರೆ ಒಂಥರ ಸ್ಟ್ರೆಚ್ ಅಂದರೆ ಥ್ರೆಡ್ ಆಗಿ ಒಂದಕ್ಕೊಂದು ಅಂಟಿ ಬರುತ್ತೆ. ಸೊ ನಿಮಗೆ ಬೇಕಾದರೆ ಒಂದು ಪಿಕ್ಚರನ್ನು ಅಟ್ಯಾಚ್ ಮಾಡ್ತೇನೆ. ಸೊ ಆ ರೀತಿ ಒಂಥರ ಡಿಸ್ಚಾರ್ಜ್ ಇರುತ್ತೆ. ಸೊ ಆ ರೀತಿ ನಿಮಗೆ ಡಿಸ್ಚಾರ್ಜ್ ಬರ್ತಾ ಇದ್ದರೆ ನೀವು ಅಂದ್ಕೊಳ್ಬೋದು ನೀವು ಓವ್ಯುಲೇಟ್ ಮಾಡ್ತಾ ಇದ್ದೀರಾ ಅಂತ. ಥರ್ಡ್ ಬಂದು ಕೆಲವರಿಗೆ ಬ್ರೆಸ್ಟ್ ನೋವು ಇರುತ್ತೆ, ಕೆಲವರಿಗೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಇದ್ದಾಗೆ ಫೀಲ್ ಆಗುತ್ತೆ. ಇನ್ನು ಕೆಲವರು ಓವ್ಯುಲೇಷನ್ ಟೈಮಲ್ಲಿ ತುಂಬ ಮೂಡಿ ಆಗ್ತಾರೆ, ಅಂದರೆ ಮೂಡ್ ಚೇಂಜಸ್ ತುಂಬ ಇರುತ್ತೆ. ಇನ್ನು ಕೆಲವರಿಗೆ ಆ ಟೈಮಲ್ಲಿ ಸೇರುವ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಕೆಲವು ದೈಹಿಕ ಲಕ್ಷಣಗಳಿಂದ ನಾವು ಫೈಂಡ್ ಔಟ್ ಮಾಡ್ಬೋದು ನಾವು ಓವ್ಯುಲೇಟ್ ಮಾಡ್ತಾ ಇದ್ದೀವಿಯಾ ಅಥವಾ ಅಲ್ವಾ ಅಂತ. ಕೆಲವರಿಗೆ ಏನಾಗುತ್ತೆ ಅಂದರೆ ಅವರ ಲೈಫ್ ಸ್ಟೈಲ್ ತುಂಬ ಬ್ಯುಸಿ ಇರುತ್ತೆ, ಕರೆಕ್ಟಾಗಿ ಅವರಿಗೆ
ಇಷ್ಟು ಕ್ಲಿಯರ್ ಆಗಿ ಸ್ಟ್ರಿಕ್ಟ್ ಆಗಿ ಅಬ್ಸರ್ವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಎಲ್ಲ ಕೆಲವು ಲಕ್ಷಣಗಳನ್ನು ನಾವು ಕರೆಕ್ಟಾಗಿ ತುಂಬ ಸ್ಟ್ರಿಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ಆವಾಗ ಮಾತ್ರ ಗೊತ್ತಾಗುತ್ತೆ. ಸೊ ಕೆಲವರಿಗೆ ಅಷ್ಟು ಟೈಮ್ ಇರೋದಿಲ್ಲ ಅವರಲ್ಲಿ ಈ ಥರ ಎಲ್ಲ ಲಕ್ಷಣಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಆ ರೀತಿ ನಿಮಗೆ ಲಕ್ಷಣಗಳನ್ನೆಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ ನೀವು ಮಾರ್ಕೆಟಿಂದ ಓವ್ಯುಲೇಷನ್ ಕಿಟ್ಸ್ಗಳು ಸಿಗುತ್ತೆ. ಸೊ ಆ ಓವ್ಯುಲೇಷನ್ ಕಿಟ್ಟನ್ನು ನೀವು ಮನೆಯಲ್ಲಿ ತಂದು ನೀವು ಹೇಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀರಾ ನೋಡಿ, ಅದೇ ರೀತಿ ಅದಕ್ಕೆ ಯೂರಿನ್ ಡ್ರಾಪ್ಸ್ ಹಾಕಿ ಯಾವಾಗ ಅಲ್ಲಿ 2 ಲೈನ್ಸ್ ಬರುತ್ತೆ ನೋಡಿ, ಸೊ ಆವಾಗ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆ ಎಂದು ಅರ್ಥ. ಸೊ ನಿಮಗೆ ಒಂದು ವೇಳೆ ಈ ರೀತಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ ನೀವು ಓವ್ಯುಲೇಷನ್ ಕಿಟ್ಸನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಬಂದು ಓವ್ಯುಲೇಷನ್ ಟ್ರ್ಯಾಕಿಂಗನ್ನು ಹೇಗೆ ಮಾಡೋದು. ಈಗ ನೆಕ್ಸ್ಟ್ ಬಂದು ನಾವು ಓವ್ಯುಲೇಷನ್ ಟೈಮಲ್ಲಿ ಎಷ್ಟು ಬಾರಿ ಸೇರಬೇಕು ಅಥವಾ ಯಾವಾಗ ಸೇರಬೇಕು ಅಂತ ಕೆಲವರಲ್ಲಿ ಕ್ವಶನ್ ಇರುತ್ತೆ. ಸೊ ಓವ್ಯುಲೇಷನ್ ಟೈಮಲ್ಲಿ ನೀವು ಒಂದು ದಿನ ಬಿಟ್ಟು ಒಂದು ದಿನ ಸೇರಿದರೆ, ಅಂದರೆ ಆಲ್ಟರ್ನೇಟ್ ದಿನ ಸೇರಿದರೆ ಹೆಚ್ಚು ಒಳ್ಳೆಯದು. ಯಾಕೆಂದರೆ ಒಂದು ದಿನ ಬಿಟ್ಟು ಒಂದು ದಿನ ಸೇರಿದರೆ ಸ್ಪರ್ಮ್ ಕ್ವಾಲಿಟಿ ಅಥವಾ ಸ್ಪರ್ಮ್ ಅಮೌಂಟ್ ಅಥವಾ ಕ್ವಾಂಟಿಟಿ ಏನು ಹೇಳ್ತೀವಿ ನೋಡಿ, ಅದು ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಆದ ಕಾರಣ ಓವ್ಯುಲೇಷನ್ ಟೈಮಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಸೇರಿದರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ನಾವು ನೋಡಿದ್ದೀವಿ ಓವ್ಯುಲೇಷನ್ ಟೈಮ್ ಯಾವಾಗ, ಎಷ್ಟು ದಿನಕ್ಕೆ ಒಮ್ಮೆ ಸೇರಬೇಕು. ಸೊ ಇದನ್ನು ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನೀವು ಅಂದ್ಕೊಳ್ಬೋದು ನನ್ನ ಮತ್ತು ನನ್ನ ಹಸ್ಬೆಂಡಲ್ಲಿ ಎಲ್ಲ ನಾರ್ಮಲ್ ಇದೆ, ನನಗೆ ಓವ್ಯುಲೇಷನ್ ಕೂಡ ಕರೆಕ್ಟಾಗಿ ಆಗ್ತಾ ಇದೆ, ಪ್ಲಸ್ ನಾವು ಕರೆಕ್ಟಾಗಿ ಒಂದು ದಿನ ಬಿಟ್ಟು ಒಂದು ದಿನ ಸೇರ್ತಿದ್ದೀವಿ, ಆದರೂ ಕೂಡ ನನಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ನೀವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ಬೋದು ನೀವು ಸೇರಿದ ಆದಮೇಲೆ. ಸ್ಪೆಷಲಿ ಈ ಟಿಪ್ಸನ್ನು ಸ್ತ್ರೀಯರು ಅಂದರೆ ಹೆಂಗಸರು ಫಾಲೋ ಮಾಡಬೇಕು. ಆ ಟಿಪ್ಸ್ ಯಾವುದಂದರೆ, ನೀವು ಸೇರಿದ ಆದಮೇಲೆ ಬೆಡ್ಡಲ್ಲಿ ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಮಲಕೊಂಡೇ ಇರಬೇಕು. ನೀವು ಎದ್ದೇಳಬಾರ್ದು ಬೆಡ್ಡಿಂದ ತಕ್ಷಣ. ಅಟ್ಲೀಸ್ಟ್ 20 to 30 ಮಿನಿಟ್ಸ್ ನೀವು ಮಲಕೊಂಡಿರಿ. ನೆಕ್ಸ್ಟ್ ಟಿಪ್ ಏನಂದರೆ, ನೀವು ಯೂರಿನ್ ಪಾಸ್ ಮಾಡಬಾರ್ದು. ಅಟ್ಲೀಸ್ಟ್ 20 to 30 ಮಿನಿಟ್ಸ್ ನೀವು ಯೂರಿನ್ ಕೂಡ ಪಾಸ್ ಮಾಡಬಾರ್ದು. ಥರ್ಡ್ ಏನಂದರೆ, ನಿಮಗೆ ವಾಶ್ ಮಾಡಲಿಕ್ಕೆ ಇದ್ದರೆ ನೀವು ಆಫ್ಟರ್ 20 to 30 ಮಿನಿಟ್ಸೇ ವಾಶ್ ಮಾಡಿ. ಸೊ ಮಲಕೊಂಡೇ ಇರಬೇಕು ಇದರ ಅರ್ಥ. ನೆಕ್ಸ್ಟ್ ಟಿಪ್ ಏನಂದರೆ, ನೀವು ಸೇರುವಾಗ ನಿಮ್ಮ ಸೊಂಟದ ಕೆಳಗೆ ಒಂದು ಪಿಲ್ಲೋ, ಒಂದು ಕುಷನ್ ಒಂದು ಇಟ್ಟು ನೀವು ಸೇರಿದರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ಪರ್ಮಿಗೆ ಒಳಗೆ ಹೋಗಲಿಕ್ಕೆ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದರಿಂದ ಅದು ಹೋಗಿ ಎಗ್ ಜೊತೆ ಕೊಲೈಡ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಆದ ಕಾರಣ ನೀವು ಸೇರುವಾಗ ಒಂದು ಪಿಲ್ಲೋ ಇಟ್ಟರೆ ಕೂಡ ಹೆಚ್ಚು ಒಳ್ಳೆಯದು. ಇನ್ನೊಂದು ಟಿಪ್ ಏನಂದರೆ, ಎಫೆಕ್ಟಿವ್ ಟಿಪ್ ಅಂತಲೇ ಹೇಳ್ಬೋದು, ಲೆಗ್ ಅಪ್ ದಿ ವಾಲ್ ಪೊಸಿಷನ್. ಅಂದರೆ ನೀವು ಸೇರಿದ ಆದಮೇಲೆ ಹೆಂಗಸರು ತಮ್ಮ ಕಾಲನ್ನು 90 ಡಿಗ್ರಿ ಅಂದರೆ ಫುಲ್ ಕಾಲನ್ನು ಮೇಲೆ ಎತ್ತಿ ಇಟ್ಕೊಳ್ಬೇಕು. ಬೇಕಾದರೆ ಒಂದು ಪಿಕ್ಚರನ್ನು ಅಟ್ಯಾಚ್ ಮಾಡ್ತೇನೆ. ಸೊ ಈ ರೀತಿ ನೀವು ಸೇರಿದ ಆದಮೇಲೆ, ಅಂದರೆ ಓವ್ಯುಲೇಷನ್ ಟೈಮಲ್ಲಿ ನೀವು ಸೇರಿದ ಆದಮೇಲೆ ನೀವು ನಿಮ್ಮ ಕಾಲುಗಳನ್ನು ಈ ರೀತಿ ಮೇಲೆ ಮಾಡಿ ಇಟ್ಕೊಳ್ಬೇಕು. ಅಟ್ಲೀಸ್ಟ್ 10 ಮಿನಿಟ್ಸ್, 5 to 10 ಮಿನಿಟ್ಸ್ ಇಟ್ಕೊಂಡ್ರೆ ಒಳ್ಳೆಯದು. ಒಂದು ವೇಳೆ ನಿಮಗೆ ಈ ರೀತಿ ಕಾಲು ಇಟ್ಕೊಳ್ಳಿಕ್ಕೆ ನೋವಾಗ್ತಾ ಇದ್ದರೆ ನೀವು ಗೋಡೆಯ ಆಧಾರ ಕೂಡ, ಅಂದರೆ ಗೋಡೆಯ ಸಪೋರ್ಟ್ ಕೂಡ ನೀವು ತೊಗೊಳ್ಬೋದು, ಅಥವಾ ಚೇರ್ನ ಸಪೋರ್ಟ್ ಕೂಡ ತೊಗೊಳ್ಬೋದು. ಬಟ್ ಆದರೂ ಕೂಡ ನಿಮಗೆ ಕಾಲು ನೋಯ್ತಾ ಇದ್ದರೆ ನಾನು ಇನ್ನೊಂದು ಪಿಕ್ಚರ್ ಹಾಕ್ತೇನೆ ಸಿಕ್ಕಿದರೆ. ಸೊ ಆ ರೀತಿ ಅಂದರೆ ನಿಮ್ಮ ಮೊಣಕಾಲು ತನಕ ನೀವು ಕಾಲನ್ನು ಬೆಂಡ್ ಮಾಡಿ ಆ ರೀತಿ ಕೂಡ ಮೇಲೆ ಇಟ್ಕೊಳ್ಬೋದು. ಸೊ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ನೋಡಿ, ಸೊ ಆ ರೀತಿ ನೀವು ಫಾಲೋ ಮಾಡ್ಬೋದು. ಸೊ ಎವ್ರಿ ಡೇ ಓವ್ಯುಲೇಷನ್ ಟೈಮಲ್ಲಿ ನೀವು ಸೇರುವಾಗ ನೀವು ಈ ರೀತಿ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಗರ್ಭಕೋಶಕ್ಕೆ ಅಂದರೆ ಯೂಟ್ರಸ್ಸಿಗೆ ಮತ್ತು ಓವರೀಸಿಗೆ, ಅಂಡಾಶಯಕ್ಕೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ. ಸೆಕೆಂಡ್, ನಿಮ್ಮ ಸ್ಪರ್ಮ್ ಅಂದರೆ ನಿಮ್ಮ ಗಂಡನಿಂದ ಬಂದ ವೀರ್ಯ ಹೋಗಿ ಎಗ್ ಜೊತೆ ಸಿಗಲಿಕ್ಕೆ, ಅಂದರೆ ಹೋಗಿ ಅಟ್ಯಾಚ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೀಗೆ ನೀವು ಓವ್ಯುಲೇಷನ್ ಟೈಮಲ್ಲಿ ಸೇರುವಾಗ ಮಾಡಿದರೆ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.